ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಡೆಲ್ಲಿಗೆ ಹೊರಟಿದ್ದಾರೆ. ಒಂದು ಕಡೆ ಮುನಿಯಪ್ಪನವರು, ಮತ್ತೊಂದು ಕಡೆ ಈಶ್ವರ ಖಂಡ್ರೆ ಅವರು ಕೂಡ ಡೆಲ್ಲಿಗೆ ಹೊರಟಿದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಡೆಲ್ಲಿಗೆ ಹೊರಟಿದ್ದಾರೆ. ಇವತ್ತು ಸಂಜೆ ನಡೆಯುವ ಸಭೆಯಲ್ಲಿ ನಾನು ಕೂಡ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆ ಡೆಲ್ಲಿಯಲ್ಲಿರುವ ಕರ್ನಾಟಕ ಭವನದಲ್ಲಿ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ನಾನು ಕೂಡ ಹಾಜರಾಗ್ತೀನಿ ಹೀಗಂತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಸಚಿವರಾದಂತಹ ಈಶ್ವರ ಖಂಡ್ರೆ ಅವರು ಸಿಕ್ಕಾಗ ಮಾಧ್ಯಮದೊಂದಿಗೆ ಹೇಳಿದರು. ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಈಶ್ವರ ಖಂಡ್ರೆ ಅವರು. ಒಂದ್ ಕಡೆ KH ಮುನಿಯಪ್ಪನವರು ಕರೆದಿದ್ದಾರೆ, ಹಾಗೆಯೇ ಈಶ್ವರ ಖಂಡ್ರೆ ಅವರು ಕೂಡ ಹೋಗಿದ್ದಾರೆ. ಸೊ ರಾಜ್ಯದ ಒಂದಷ್ಟು ಜನ ಸಚಿವರು ಜೊತೆಗೆ ರಾಜ್ಯದಿಂದ ಆಯ್ಕೆಯಾದಂತಹ ಒಂದಷ್ಟು ಜನ ಸಂಸದರು ಅವರನ್ನು ಕೂಡ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ಬರದ ವಿಚಾರಕ್ಕೆ ಒಗ್ಗಟ್ಟಾಗಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ಸಭೆ ಅದು. ಆ ಸಭೆಗೆ ಈಶ್ವರ ಖಂಡ್ರೆ ಅವರು ಹೋಗ್ತಾ ಇದ್ದಾರೆ. ಮಾತಾಡಿದ್ರು ಅವರು. ನೋಡಿ, ಕಾಂಗ್ರೆಸ್ ಪಕ್ಷಕ್ಕೆ 2023ರಲ್ಲಿ ಸಾಕಷ್ಟು ಸಮುದಾಯದವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಸುಮಾರು 36 ಜನ ಶಾಸಕರು ಈ ಸಮುದಾಯದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿ ಪ್ರತಿನಿಧಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಸರ್ವರಿಗೂ ಸಮಪಾಲು ಎನ್ನುವಂಥ ತತ್ವದಲ್ಲಿ ನಂಬಿಕೆ ಇಟ್ಕೊಂಡು ಎಲ್ಲ ಸಮುದಾಯದವರಿಗೆ ಪ್ರಾತಿನಿಧ್ಯ ಕೊಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಮತ್ತೆ ಈ ಬರುವಂಥ ಸಚಿವ ಸಂಪುಟದ ವಿಸ್ತರಣೆಯಲ್ಲಿಯೂ ಸಹಿತ ಲಿಂಗಾಯತರಿಗೂ ಇವತ್ತು ಅವರಿಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಪ್ರಾತಿನಿಧ್ಯ ಸಿಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಜನತಾ ಪಕ್ಷದವರು ಇವತ್ತು ಅವರಿಗೆ ಬರ ಬಗ್ಗೆನೂ ಚಿಂತೆ ಇಲ್ಲ, ಯುವಕರ ಬಗ್ಗೆನೂ ಚಿಂತೆ ಇಲ್ಲ, ಶಿಕ್ಷಣದ ಬಗ್ಗೆನೂ ಚಿಂತೆ ಇಲ್ಲ. ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಹಪಾಪಿಯಲ್ಲಿದ್ದಾರೆ. ಹೀಗಾಗಿ ಅವರಿಗೆ ಬರದ ಬಗ್ಗೆ ಅಷ್ಟೊಂದು ಕಳಕಳಿ ಇದ್ದರೆ ಕೇಂದ್ರಕ್ಕೆ ಹೋಗಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು. ಅದರ ಬಗ್ಗೆ ಇವರು ತುಟಿಕ್ ಅನ್ನಂಗಿಲ್ಲ. ಕೇಂದ್ರದಲ್ಲಿ ರಾಜ್ಯದ ಏನು ಯೋಜನೆಗಳಿದ್ದಾವೆ, ಇವತ್ತು ಮಹದಾಯಿ ಯೋಜನೆ ಕೇಂದ್ರದಿಂದ ಇವತ್ತು ಅನುಮೋದನೆ ಆಗಿ ಬರಬೇಕಾಗಿತ್ತು. ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇವತ್ತು ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಇವತ್ತು ಅವರು ತಿರಸ್ಕಾರ ಮಾಡಿ. ನೋಡಿ, ಈಶ್ವರ ಖಂಡ್ರೆ ಅವರು ಸಚಿವ ಸಂಪುಟದ ಬಗ್ಗೆಯೂ ಕೂಡ ಮಾತಾಡಿದ್ರು. ಅದರೊಟ್ಟಿಗೆ ಇವತ್ತು ನಡೀತಿರುವಂತಹ ಮೀಟಿಂಗ್ ಬಗ್ಗೆಯೂ ಕೂಡ ಹೇಳಿದ್ರು. ರಾಜ್ಯದಲ್ಲಿರುವ ಬರಗಾಲದ ಬಗ್ಗೆ ಬಿಜೆಪಿಗೆ ಸೀರಿಯಸ್ನೆಸ್ ಇಲ್ಲ, ನಾವು ಅದನ್ನು ಗಂಭೀರವಾಗಿ ಪರಿಗಣಿಸಿದ್ದೀವಿ. ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಾಜ್ಯದಿಂದ ಆಯ್ಕೆಯಾದಂಥ ಸಂಸದರು ಕೂಡ ಇರ್ತಾರೆ, ಅವರೊಟ್ಟಿಗೂ ಕೂಡ ಚರ್ಚೆ ಮಾಡ್ತಾರೆ. ನಾವು ಕೂಡ ಹೋಗ್ತಾ ಇದ್ದೀವಿ, ರಾಜ್ಯದ ಸಚಿವರು ಕೂಡ ಇರ್ತೀವಿ. ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ರಾಜ್ಯದಲ್ಲಿನ ಬರ ಪರಿಸ್ಥಿತಿಯ ಬಗ್ಗೆ. ಜೊತೆಗೆ ಬರ ಪರಿಹಾರದ ಬಗ್ಗೆಯೂ ಕೂಡ ಕೇಂದ್ರದಿಂದ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾವು ಮಾಡೋದಕ್ಕೆ ಅಂತ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ